ಅದು ಜಾತ್ರೂ ತಪ್ಪದಂಗೆ ನನ್ನ ಹತ್ರ ಕೆಲಸ ಮಾಡಿಸಿದ್ದಾರೆ ಅಂದ್ರೆ ತಪ್ಪ. ಯಾಕೆಂದ್ರೆ ಬಹಳ ವಾರಕ್ಕೊಮ್ಮೆ ಬಂದು ಬುದ್ಧಿವಂತಿಕೆ ಅಂದ್ರೆ ಇಷ್ಟೇ, ಮೊದಲು ನಿಮ್ಮನ್ನ ಕಳಿಸ್ಬಿಡ್ತಾರೆ ಯಾರನ್ನ ಪ್ರಾಬ್ಲಮ್ಸ್. ಆಮೇಲಿಂದ ಹಣ ಅವ್ರು ಬಂದಿದ್ರಲ್ಲ ಏನಾಯ್ತಣ್ಣ ಅಷ್ಟೊತ್ತು ನಾನು ರೆಡಿ ಇರ್ತೀನಿ ಕೆಲಸ ಶುರು ಮಾಡ್ಸಮ್ಮ. ಅಲ್ಲಿ ಬಹಳ ಒಂದ್ ರೀತಿ ಆ ಕೆರೆ ನಗರ ಕೆರೆನೇ ಇಲ್ಲ, ಫೀಲ್ಡ್ ಆಗ್ಬಿಟ್ಟಿದೆ. ಹಿರಿಯರಿಗೆಲ್ಲ ಚೆನ್ನಾಗಿ ಗೊತ್ತಿದೆ. ಆಗಿತ್ತು ಆ ಕೆರೆನ ನಾವು ಪೂಜೆ ಮಾಡಕ್ ಹೋದಾಗ ಸ್ವಲ್ಪ ಬಲಿಷ್ಠ ಎಲ್ಲ ಅಂದ್ರು, ಕೆರೆ ಹೆಂಗ್ ಮಾಡ್ಬಿಡ್ತಾರೆ MLA ಅವರು ಹಾಗೆ ಹೀಗೆ ಅಂತೆಲ್ಲ ಮಾಡ್ತಿದ್ರು. ನಾನು ಬಹಳ ಪ್ರೀತಿಯಿಂದ ಕೆಲಸ ಶುರು ಮಾಡಿದೆ, ಕಂಪ್ಲೀಟ್ ಮಾಡಿದೆ. ಪಾಪ ಯಾರು ಎಲ್ಲೂ ಬರ್ಲಿಕ್ಕೆ ಆಗ್ಲಿಲ್ಲ. ಕಾರಣ ಏನಂದ್ರೆ ನಾವ್ ಏನನ್ನ ಬರ್ಬೇಕಾದ್ರೆ ಕಾನೂನು ಕಟ್ಲೆಯಲ್ಲಿ ಎಲ್ಲವನ್ನ ಮುಗಿಸ್ಕೊಂಡೆ ಸ್ಥಳಕ್ಕೆ ಬರ್ತೀವಿ. ಜಾಗ ಡಾಕ್ಯುಮೆಂಟ್ ಪಕ್ಕಾ ಮಾಡಿ ಟೆಂಡರ್ ಕರೆದಿ ಟೆಂಡರ್ ಕಾಂಟ್ರಾಕ್ಟರ್ ಕರ್ಕೊಂಡ್ಬಂದು ಕೆಲಸವನ್ನ ಕೆರೆಯನ್ನ ಬಹಳ ಚೆನ್ನಾಗಿ ಅಭಿವೃದ್ಧಿಯನ್ನ ಮಾಡಿ ಎಲ್ಲ ಲೇಔಟ್ನ ಸದಸ್ಯರು ಮತ್ತು ಎಲ್ಲ ಸಾರ್ವಜನಿಕರು, ನಮ್ಮ ಎಲ್ಲ ಕಾರ್ಯಕರ್ತರು, ನೀವೆಲ್ಲರೂ ಇಷ್ಟೊಂದು ಜನ ಇಲ್ಲಿ ಸೇರಿದಾರೆ ಅಂದ್ರೆ ನಮ್ಮ MLA ಅವ್ರಿಗೆ ನಾವು ಚಿರಋಣಿ ಆಗಿರ್ಬೇಕು. ಯಾಕಂದ್ರೆ ಅವರು ನಿಮ್ಗೆ ಸ್ಪಂದಿಸ್ತಾ ಇರೋದ್ರಿಂದಲೇ ನಾವೆಲ್ಲರೂ ಇಲ್ಲಿ ಸೇರೋದಕ್ಕೆ ಸಾಧ್ಯ ಅಲ್ವಾ. ಹಾಗಾಗಿ ಪ್ರತಿಯೊಬ್ಬರ ಪ್ರತಿಯೊಬ್ಬರು ಮನವನ್ನು ಮುಟ್ಟಿದ್ದಾರೆ ನಮ್ಮ MLA ಕೃಷ್ಣಪ್ಪ ಸರ್ ಅಂದ್ರೆ ತಪ್ಪಾಗ್ಲಾರ್ದು. ಪ್ರತಿಯೊಬ್ರು ಯಾವುದೇ ಒಂದು ಸಮಸ್ಯೆಯನ್ನು ಎತ್ಕೊಂಡೋದ್ರು ಅವರು ಯಾವುದಕ್ಕೂ ಇಲ್ಲ ಅಂತೀರಾ, ತುಂಬಾ ಮನಸ್ಸಿನಿಂದ ಮಾಡ್ಕೊಡ್ತೀನಿ, ಸದಾಕಾಲ ನಿಮ್ ಜೊತೆಲಿರ್ತೀನಿ ಅನ್ನೋ ಭರವಸೆ ಕೊಟ್ಟು ಕಳಿಸ್ತಾರೆ. ಅದೊಂದೇ ನಮ್ಮೆಲ್ಲರಿಗೂ ಒಂದು ಶಕ್ತಿ. ನಾವ್ ಏನ್ ಮಾಡಿಲ್ಲ ಅಂದ್ರೂ ನಾವ್ ಮಾಡಬಲ್ಲರು ಅನ್ನೋ ಒಂದು ಧೈರ್ಯ ನಮ್ಗೆ ತುಂಬಿಸಿ ಕಳಿಸ್ತಾರಲ್ಲ, ಆ ಒಂದು ಶಕ್ತಿಯಿಂದಲೇ ನಾವೆಲ್ಲರೂ ನಿಮ್ಮೆಲ್ಲರ ಪ್ರೀತಿ ಗಳಿಸಿರೋದಂದ್ರೆ ತಪ್ಪಾಗ್ಲಾರ್ದು. ನಮ್ಮ ಒಂದು ಸಂಘಟನೆ ಇದೇ ರೀತಿ ಇರಬೇಕು. MLA ಸರ್ ನಾವು ಫಸ್ಟ್ ನಮ್ಗೆ ಹಣ ಮೋರಿಗಳಿಲ್ಲ, ನೀರಿಲ್ಲ, ಮತ್ತೆ ಕಾವೇರಿ ನೀರಿಲ್ಲ, ತಾರಿಲ್ಲ ಅಂತ ಪ್ರತಿಯೊಂದ್ಸಲ ಹೋದಾಗ್ಲೂ ಇಲ್ಲ ಅಂತ ಹೇಳಿದ್ರೆ ಪ್ರತಿಯೊಂದು ಕೆಲಸನೂ ಮಾಡ್ಕೊಟ್ಟಿದ್ದಾರೆ. ನಿಮ್ಗೆ ಈಗಾಗ್ಲೇ ಗೊತ್ತು. ಈಗ ಅವ್ರು ಮಾಡಿರುವಂತ ಕೆಲಸಗಳಿಂದಾನೇ ನಾವು ಅಲ್ಪ ಮಟ್ಟಿಗೆ ಚೆನ್ನಾಗಿದ್ದೀರಿ ಅಂದ್ರೆ ತಪ್ಪಾಗ್ಲಾರ್ದು. ನಾವೆಲ್ಲರ ಮನೆಯಲ್ಲಿ ಆರಾಮಾಗಿ ನಮ್ಮ ಮಕ್ಕಳು ಜೀವನ ನಡೆಸ್ತಾ ಇದ್ದಾರೆ ಅಂದ್ರೆ ಅದನ್ನ ನಾವು ಪ್ರತಿದಿನ MLA ಕೃಷ್ಣಪ್ಪ ಸರ್ನ ನಾವು ನೆನೆಸ್ಕೊಬೇಕು. ಯಾಕಂದ್ರೆ ನಾನು ಎಲೆಕ್ಷನ್ ನಿಂತ್ಕೊಂಡಾಗ ನಮ್ಮ ವಾರ್ಡಿನ ಪರಿಸ್ಥಿತಿ ಹೇಗಿತ್ತು ಅಂತ ನನಗೆ ಗೊತ್ತು. ಎಲ್ಲ ಮಣ್ಣು ರೋಡ್ಗಳಿತ್ತು, ಹಳ್ಳ ತಿಳಿ ಇತ್ತು, ಹತ್ತಿ ಇಳಿಬೇಕಾಗಿತ್ತು, ಎಲ್ಲ ತಗ್ಗು ಪ್ರದೇಶಗಳಿತ್ತು, ಎಲ್ಲ ಮನೆಗೆ ನೀರು ನುಗ್ತಾ ಇತ್ತು. ಈಗೆಲ್ಲರೂ ನಾವೆಲ್ಲ ಒಂದು ನೆಮ್ಮದಿ ಜೀವನ ನಡೆಸ್ತಾ ಇತ್ತು. ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು 11 ವರ್ಷ ಯಶಸ್ವಿಯಾಗಿ ದೇಶವನ್ನು ಆಳಿದ್ದಾರೆ. ಆ ಸಂತೋಷಕ್ಕೆ ಇವತ್ತಿನ ದಿನ ಎಲ್ಲ ನಮ್ಮ ಕಾರ್ಯಕರ್ತರು, ಮುಖಂಡರು, ನಮ್ಮ ಕಾರ್ಪೊರೇಟರ್ ಅಂತ ಶಾಂತಾಬಾಬು ಅವರು, ಬಾಬು ಅವರು, ನಮ್ಮ ಅಧ್ಯಕ್ಷ ಅಂತ ಕೇಶವರಾಜ್ ಅವರು, ಎಲ್ಲ ಮುಖಂಡರು ಸೇರಿ ಭಾಳ ಪ್ರೀತಿಯಿಂದ 11 ವರ್ಷ ಆಗಿರೋದಕ್ಕೆ ಕೇಕನ್ನು ಕಟ್ ಮಾಡಿ ಅವರಿಗೆ ಶುಭವನ್ನು ಭಗವಂತನ ಆಶೀರ್ವಾದ ಕೊಡಲಿ ಅಂತ ಕೇಳ್ಕೊಂಡು ಆದೇಶದ ಮೇರೆಗೆ ನರೇಂದ್ರ ಮೋದಿಯವರ 11ನೇ ವರ್ಷದ ಆಡಳಿತವನ್ನು ವಿಶ್ವವೇ ಮೆಚ್ಚಿದೆ. ಅದರ ಪ್ರಯುಕ್ತ ಇಡೀ ದೇಶದಲ್ಲಿ 11ನೇ ವರ್ಷದ ಆಚರಣೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ವಾರ್ಡನ್ನು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಬೇಕು ಅಂತ ನಿಶ್ಚಯ ಆಗಿತ್ತು. ನಿಕಟಪೂರ್ವ ಸದಸ್ಯರು BBMP ಸದಸ್ಯರಾದಂಥ ಶಾಂತಾಬಾಬು ಅವರ ನೇತೃತ್ವದಲ್ಲಿ ಇವತ್ತು ನಾವು ಅದ್ದೂರಿಯಾಗಿ 11ನೇ ವರ್ಷವನ್ನು ನಾವು ಆಚರಣೆ ಮಾಡಿದ್ದೀವಿ. ಶ್ರೀ ನರೇಂದ್ರ ಮೋದಿಯವರಿಗೆ ದೇವರು ಇನ್ನಷ್ಟು ಶಕ್ತಿಯನ್ನು ಕೊಡಲಿ, ಈ ದೇಶವನ್ನು
2047 ಏನು 100ನೇ ವರ್ಷಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷ ಆಗುತ್ತೆ. ಅಲ್ಲಿಗೆ ಬಲಿಷ್ಠ ದೇಶವನ್ನಾಗಲಿ ಮಾಡಲಿ ಅಂತೇಳಿ ಎಲ್ಲರ ಆಶೆ ಇದೆ. ಅದೇ ರೀತಿ ಭಾರತವನ್ನು ವಿಶ್ವದ ನಂಬರ್ 1ಕ್ಕೆ ತೆಗೆದುಕೊಂಡು ಹೋಗಲಿ ಅಂತೇಳಿ ನಾನು ಆಶಯಿಸ್ತಾ ಇದ್ದೀನಿ. ಈ ಒಂದು ನಮ್ಮ ವಾರ್ಡಿನ ಜನತೆಯ ಒಂದು ಸಹಕಾರದಿಂದ, ನಮ್ಮ MLA ಅವರ ಕೃಷ್ಣಪ್ಪನವರ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ ನರೇಂದ್ರ ಮೋದಿಯವರ 11 ವರ್ಷದ ಸಾಧನೆ ಹಾಗೂ ನಮ್ಮ ಶಾಸಕರ ಒಂದು ಹುಟ್ಟುಹಬ್ಬವನ್ನು ಎರಡೂ ಒಟ್ಟಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇಲ್ಲಿನ ಎಲ್ಲ ವಾರ್ಡಿನ ಜನತೆ, ನಮ್ಮ ಕಾರ್ಯಕರ್ತರು, ನಮ್ಮ ಹಿರಿಯರು, ನಮ್ಮ ಅಸೋಸಿಯೇಷನ್ಸು ಎಲ್ಲರೂ ಬಂದು ಸಹಕಾರ ಕೊಟ್ಟಿದ್ದಾರೆ. ಅವರಿಗೆಲ್ಲ ತುಂಬ ಹೃದಯಗಳಿಂದ ನಾವು ಧನ್ಯವಾದವನ್ನು ತಿಳಿಸ್ತೀವಿ. ಅದೇ ರೀತಿ ನಮ್ಮ ಅಧ್ಯಕ್ಷರುಗಳು ಕೇಶವರಾಜ್ ಸರ್, ನಮ್ಮ MLA ಸಾಹೇಬರು, ನಮ್ಮ ಎಲ್ಲ ಕಾರ್ಯಕರ್ತರು, ನಮ್ಮ ಹಿತೈಷಿಗಳು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ. ಅವರಿಗೆಲ್ಲ ನಾವು ಧನ್ಯವಾದ ತಿಳಿಸ್ತೀವಿ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಹಾಗಾಗಿ ಎಲ್ಲ ಬಡ ಮಕ್ಕಳಿಗೂ ಮೋದಿಯವರ 11 ವರ್ಷದ ಸಾಧನೆ ಹಾಗೂ ನಮ್ಮಮ್ಮ MLA ಕೃಷ್ಣಪ್ಪನವರ ಒಂದು ಹುಟ್ಟುಹಬ್ಬ ಪ್ರಯುಕ್ತ ಎಲ್ಲ ಬಡ ಮಕ್ಕಳಿಗೆ ಸಹಾಯ ರೀತಿಯಲ್ಲಿ ಸೈಕಲ್ ವಿತರಣೆ ಆಗಿರ್ಬೋದು, ಒಂದು ಬುಕ್ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಒಂದು ಲ್ಯಾಪ್ಟಾಪ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಗಿಡ ವಿತರಣೆ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದೀರ. ಎಲ್ಲ ನಮಗೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ಲ ಹಿರಿಯರಿಗೂ ನಮ್ಮ ಎಲ್ಲರಿಗೂ